ನಮಗೆ ಯಾವುದೇ ರೋಗ ರುಜಿನಗಳು ಕಾಡಬಾರದು ಅಂದ್ರೆ, ಕಾಯಿಲೆ ಬೀಳದೆ ಆರೋಗ್ಯವಾಗಿ ಇರಬೇಕು ಅಂದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಬಲವಾಗಿರಬೇಕು. ಯಾವ ಸೋಂಕುಗಳು ದೇಹ ಸೋಕದಿರಲು ಇಮ್ಯುನಿಟಿ ಸ್ಟ್ರಾಂಗ್ ಆಗಿರಬೇಕು. ಆದ್ರೆ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತೀರಾ? ಅದನ್ನೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ನಮ್ಮ ದೇಹವನ್ನ ಹೆಚ್ಚು ಗಟ್ಟಿಯಾಗಿಡುವುದೇ ರೋಗ ನಿರೋಧಕ ವ್ಯವಸ್ಥೆ ಅನ್ನೋದನ್ನ ನಾವು ಬಹುತೇಕರು ಮರೆಯುತ್ತೇವೆ. ಈ ರೋಗ ನಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಹೆಚ್ಚು ಇದ್ದಷ್ಟು ನಮ್ಮನ್ನ ರೋಗಗಳು ಹಾಗೂ ಸೋಂಕುಗಳು ಕಾಡುವುದಿಲ್ಲ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುವಲ್ಲಿ ಅನೇಕ ಜನರು ಅನೇಕ ಪ್ರಯತ್ನಗಳನ್ನ ಮಾಡಿರ್ತಾರೆ, ನೂರಾರು ಮನೆಮದ್ದನ್ನು ಸೇವಿಸಿರ್ತಾರೆ. ಆದ್ರೆ ಕೆಲವೊಮ್ಮೆ ಸರಳವಾದ ಪರಿಹಾರಗಳೇ ನಿಮ್ಮ ಮುಂದೆ ಇದ್ದರೂ ಅದನ್ನ ನಾವು ಗಮನಿಸಿರುವುದಿಲ್ಲ. ದೇಹದಲ್ಲಿ ಇಮ್ಯುನಿಟಿಯನ್ನ ಹೆಚ್ಚಿಸಿಕೊಳ್ಳಲು ಕೆಲವು ಟಿಪ್ಸ್ ಗಳನ್ನ ನಾವು ನೀಡ್ತೇವೆ ನೋಡಿ. ಪ್ರಮುಖವಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಆಹಾರವನ್ನ ಸೇವಿಸಿ. ಆಹಾರ ಸೇವನೆ ಅಂದ್ರೇನೆ ಸಾಕಷ್ಟು ಹಣ್ಣುಗಳು ಮತ್ತು ತರಕಾರಿಗಳು ಅಂತಲೇ ಅರ್ಥ. ಇವುಗಳಲ್ಲಿಯೇ ಹೆಚ್ಚು ಜೀವಸತ್ವಗಳು ಇರೋದು. ಇದರೊಂದಿಗೆ ಪ್ರೋಟೀನ್ ಹೊಂದಿರುವ ಆಹಾರ ಹಾಗೂ ಧಾನ್ಯಗಳು, ಕಡಿಮೆ ಫ್ಯಾಟ್ ಇರುವ ಡೈರಿ ಪದಾರ್ಥಗಳನ್ನು ಸೇವಿಸೋದ್ರಿಂದ ಇವುಗಳಲ್ಲಿರುವ ಜೀವಸತ್ವಗಳು ಹಾಗೂ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನ ಸೃಷ್ಟಿಸ್ತವೆ. ಅತಿ ಹೆಚ್ಚು ಫ್ಯಾಟ್, ಕೊಲೆಸ್ಟ್ರಾಲ್ ಹಾಗೂ ಹೆಚ್ಚು ಉಪ್ಪು ತಿನ್ನುವ ಮೊದಲು ಹಲವು ಬಾರಿ ಯೋಚಿಸಿ. ಇಷ್ಟು ನೀವು ಪಾಲಿಸಿದ್ರೆ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಪವಾಡ ಸದೃಶದಂತೆ ಹೆಚ್ಚುತ್ತೆ. ದೈಹಿಕವಾಗಿ ಚಟುವಟಿಕೆಯಿಂದ ಇರಿ. ನಿತ್ಯ ದೈಹಿಕ ಚಟುವಟಿಕೆಗಳು ನಮ್ಮನ್ನು ಉತ್ತಮವಾಗಿ ಇಡೋದು ಮಾತ್ರವಲ್ಲದೆ ಒಳ್ಳೆಯ ನಿದ್ರೆಯನ್ನ ನೀಡೋದ್ರ ಜೊತೆಗೆ ಆಂಗ್ಸೈಟಿಯನ್ನ ಕೂಡ ಕಡಿಮೆ ಮಾಡಿ ಇಮ್ಯುನಿಟಿಯನ್ನ ಹೆಚ್ಚಿಸುತ್ತೆ. ಸರಿಯಾದ ವ್ಯಾಯಾಮ ಹಾಗೂ ಸರಿಯಾದ ಆಹಾರ ಕ್ರಮ ಇವೆರಡರಲ್ಲಿಯೂ ನಾವು ಸಮತೋಲನವನ್ನ ಕಾಯ್ದುಕೊಂಡ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ತನ್ನಿಂದ ತಾನೇ ವೃದ್ಧಿಯಾಗತ್ತೆ. ಸರಿಯಾದ ತೂಕವನ್ನ ಕಾಪಾಡಿಕೊಳ್ಳಿ. ದೇಹದ ತೂಕ ಅತಿ ಹೆಚ್ಚಿದ್ದರೂ ಅತಿ ಕಡಿಮೆ ಇದ್ದರೂ ಕೂಡ ಅದು ಆರೋಗ್ಯದ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಅದರಲ್ಲೂ ಬೊಜ್ಜು ಹೊಂದಿದ ದೇಹ ತುಂಬಾ ಅಪಾಯಕಾರಿ. ಹೀಗಾಗಿ ಆರೋಗ್ಯಕರ ತೂಕವನ್ನ ಕಾಪಾಡಿಕೊಳ್ಳುವಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಳ್ಳಿ. ಸರಿಯಾದ ತೂಕ ನಿರ್ವಹಣೆ ಮಾಡಿದ್ರೆ ಒತ್ತಡ, ಆತಂಕಗಳು ಕೂಡ ದೂರ ಆಗೋದ್ರ ಜೊತೆಗೆ ದೇಹದಲ್ಲಿ ಇಮ್ಯುನಿಟಿ ಕೂಡ ಬೂಸ್ಟ್ ಆಗತ್ತೆ. ಸಾಕಷ್ಟು ನಿದ್ದೆ ಮಾಡಬೇಕು. ನಿದ್ದೆ ತುಂಬಾ ಮುಖ್ಯವಾದದ್ದು. ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸರಿಯಾದ ನಿದ್ದೆ, ಊಟವಿಲ್ಲದೆ ಜನರು ಬಳಲುತ್ತಿದ್ದಾರೆ. ನಿಮ್ಮ ದೇಹ ರೋಗದ ಗೂಡಾಗಬಾರದು ಅಂದ್ರೆ ಅದು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರಬೇಕು. ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂದ್ರೆ ನಮ್ಮ ಆಹಾರ, ನಿತ್ಯ ಚಟುವಟಿಕೆ ಹಾಗೂ ನಿದ್ರೆ ಸರಿಯಾಗಿ ಇರಬೇಕು. ಆಯಾಯ ವಯಸ್ಸಿಗೆ ಎಷ್ಟು ನಿದ್ದೆ ಮಾಡಬೇಕು ಅಷ್ಟಾದ್ರೂ ನಿದ್ದೆಯನ್ನ ತಪ್ಪದೆ ಮಾಡಬೇಕು. ಧೂಮಪಾನ ಮಾಡ್ತಾ ಇದ್ರೆ ನಿಲ್ಲಿಸಿ ಬಿಡಿ. ಧೂಮಪಾನದಿಂದಾಗಿ ನಮ್ಮ ದೇಹ ರೋಗಗಳೊಂದಿಗೆ ಹೋರಾಡುವ ಶಕ್ತಿಯನ್ನೇ ಕಳೆದುಕೊಂಡು ಬಿಡುತ್ತೆ. ಒಂದ್ ವೇಳೆ ನೀವು ಸಿಗರೇಟ್ ಸೇದ್ತಾ ಇದ್ರೆ ಅದನ್ನ ಇವತ್ತೇ ಬಿಟ್ಟು ಬಿಡಿ. ಅದು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅತಿಯಾಗಿ ಸಿಗರೇಟು ಸೇದುವವರ ದೇಹದಲ್ಲಿ ಸುಲಭವಾಗಿ ರೋಗ ನಿರೋಧಕ ಶಕ್ತಿ ಇಳಿದು ಹೋಗುತ್ತೆ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.